ಯಾವಾಗ ಡ್ಯಾನ್ಸ್ ಅನ್ನುವಂತ ಒಂದು ಹಾಡನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ರು, ಯೂಟ್ಯೂಬ್ ಅಲ್ಲಿ ಬಿಟ್ರು, ಆ ಮೂಲಕ ಆ ಹಾಡು ಫೇಮ್ ಆಯ್ತು. ಜನ ಬಹಳ ಸುಲಭವಾಗಿ ಅಷ್ಟು ಒಪ್ಪೋರು ಕೂಡ ಅಲ್ಲ. ಅದನ್ನ ನಾನು ನನ್ನಿಂದ ಆಕ್ಟ್ ತೆಗಿಸಿದೆ ಅನ್ನುವಂಥದ್ದು. ಡೈಲಾಗ್ ಅನ್ನ ನನ್ಗೆ ಕೂತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ನಿರ್ದೇಶಕ. ಇದಕ್ಕಿಂತ ಮುಂಚೆ ಇಂತ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ. ಮುಖ್ಯವಾಗಿ ನನ್ನ ಕ್ಷೇತ್ರ ಮೈಮ್. ನಾನು ಹೆಚ್ಚಾಗಿ ಡೈಲಾಗ್ ಗಳನ್ನ ಹೇಳಿರುವುದೇ ಬಹಳ ಕಡಿಮೆ. ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ನೋಡಿದ ಹಾಗೆ ಈಗ ರಾಜ್ಬಿ ಶೆಟ್ಟರ್ ಆಗ್ಲಿ, ರಿಷಬ್ ಶೆಟ್ಟರ್ ಆಗ್ಲಿ, ಅವರವರದ್ದು ಗುಂಪನ್ನು ಕೂಡ ಏನ್ ಮಾಡ್ಕೊಂಡಿಲ್ಲ. ನಮಸ್ಕಾರ. ಅನಿರೀಕ್ಷಿತವಾಗಿ ಅದ್ಭುತವಾದ ಯಶಸ್ಸನ್ನು ಕಂಡ ಸಿನಿಮಾ ಸೂ ಫ್ರಮ್ ಸೋ. ಇದನ್ನು ಅನಿರೀಕ್ಷಿತ ಯಶಸ್ಸು ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಈ ಸಿನಿಮಾವನ್ನು ಮಾಡಿದವರು ಮಂಗಳೂರಿನ ಶೆಟ್ಟಿ ಟೀಮ್ನವರು. ಈ ಟೀಮ್ಗೆ ಸಿನಿಮಾವನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಸಿನಿಮಾದ ಪ್ರಚಾರವನ್ನು ಹೇಗೆ ಮಾಡಬೇಕು, ಸಿನಿಮಾದ ಮಾರಾಟವನ್ನು ಹೇಗೆ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗೇ ಗೊತ್ತಿದೆ. ಹಾಗಾಗಿ ಇದು ಅನಿರೀಕ್ಷಿತವಾಗಿ ಯಶಸ್ಸನ್ನು ಕಂಡ ಸಿನಿಮಾ ಅಂತ ಹೇಳೋದು ತಪ್ಪಾಗುತ್ತೆ. ಪ್ರೊಡಕ್ಷನ್ ಟೈಮ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದೆ, ರಿಲೀಸ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಈ ಸೂ ಫ್ರಮ್ ಸೋ. ಈಗ ಸಿನಿಮಾದ ಹೈಪ್ಗೂ ಮತ್ತೆ ಕ್ವಾಲಿಟಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅಯ್ಯೋ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಜನಾನೇ ಬರ್ತಾ ಇಲ್ಲ ಅನ್ನುವಂಥ ಒಂದು ವಾತಾವರಣ ಇದ್ದಾಗ, ಒಂದೊಳ್ಳೆ ಕಥೆ ಕೊಟ್ಟರೆ, ಒಂದೊಳ್ಳೆ ರೀತಿ ಸಿನಿಮಾ ಮಾಡಿದರೆ, ಒಂದೊಳ್ಳೆ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಸಿನಿಮಾವನ್ನು ನೋಡೋದಕ್ಕೆ ಜನ ಬರ್ತಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿರುವಂತಹ ಸಿನಿಮಾ ಕೂಡ ಇದು. ಈ ಸಿನಿಮಾದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳಿದೆ. ಆ ಸಾಕಷ್ಟು ಕ್ಯಾರೆಕ್ಟರ್ಗಳ ಪೈಕಿ ಬ್ಯಾಂಕ್ ಮ್ಯಾನೇಜರ್ನ ಪಾತ್ರವನ್ನು ನಿರ್ವಹಿಸಿ ಜನರನ್ನು ನಗೆಗಡಲ್ಲಿ ತೇಲಾಡಿಸಿದಂತಹ ಒಬ್ಬ ತುಳು ರಂಗಭೂಮಿಯ ಅದ್ಭುತ ಕಲಾವಿದ ರಾಮದಾಸ್ ಅವರು. ಇವತ್ತು ರಾಮದಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್. ಸೂ ಫ್ರಮ್ ಸೋ ಬಂದ ಮೇಲೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಸರ್ ನೀವು? ಸೂ ಫ್ರಮ್ ಸೋ ಬಂದ ಮೇಲಂತೂ ಬಹಳ ಸೂಪರ್ ಆಗಿದ್ದೀನಿ. ಬಹುಶಃ ಈ ಹಿಂದೆ ನಾನು ಒಂದು ಮೊಟ್ಟೆ ಕಥೆಯಿಂದ ಆರಂಭ ಮಾಡಿದ್ದೀನಿ ನನ್ನ ಸಿನಿಮಾ, ಕನ್ನಡ ಸಿನಿಮಾ. ಬಹುಶಃ ಒಂದು ಮೊಟ್ಟೆ ಕಥೆಯ ನಂತರ ಬಹುಶಃ ಜನರು ಬಹಳ, ಅಂದ್ರೆ ನನ್ನನ್ನು ಸೇರಿದಂತೆ ಯಾರೆಲ್ಲ ಅದರಲ್ಲಿ ಆಕ್ಟ್ ಮಾಡಿದಾರೋ ಎಲ್ಲಾ ಕ್ಯಾರೆಕ್ಟರ್ನ, ಆರ್ಟಿಸ್ಟ್ಗಳನ್ನು ಕೂಡ ಬಹಳ ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಸರ್, ಈಗ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಮಾತನಾಡೋದಿದ್ರೆ ಹೊರಗಡೆಯಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕೆಲವರು ಹೇಳ್ತಿದ್ದಾರೆ ಮೂವಿ ತುಂಬಾ ಹೈಪ್ ಮಾಡಿದ್ದಾರೆ, ಕ್ವಾಲಿಟಿ ಏನೂ ಇಲ್ಲ, ಕತೆ ಏನೂ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಿದ್ದಾರೆ ಎಷ್ಟು ಪ್ರಮೋಟ್ ಮಾಡಿದ್ದಾರೆ, ಅದಕ್ಕಿಂತಲೂ ಮೂವಿ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಬೋದು, ವರ್ತ್ ಟು ವಾಚ್ ಮೂವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಿದ ಬಹಳ ಮೂವಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೂವಿಂಗ್ ಸ್ಟಾರ್ಟ್ ಆದ ಸಂದರ್ಭಗಳಲ್ಲೇ ಅವ್ರ ಪ್ರಚಾರವನ್ನ ಆರಂಭ ಮಾಡ್ತಾರೆ. ಆದ್ರೆ ಸೂ ಫ್ರಮ್ ಸೋ ಏನ್ ಸಿನಿಮಾ ಶೂಟಿಂಗ್ ಆದಾಗಿನಿಂದಾಗ್ಲಿ ಅಥವಾ ಶೂಟಿಂಗ್ ಮುಗಿದ ನಂತರನು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ. ಶೂಟಿಂಗ್ ಮುಗಿದ್ದು ಮತ್ತೆ ಅದು ಏನು ಇನ್ನು ಥಿಯೇಟರ್ಗೆ ಸಿನಿಮಾ ಬರ್ಲಿಕ್ಕೆ ರೆಡಿ ಆಗಿದೆ ಅಂತ ಕೂಡ ಪ್ರಚಾರ ಆರಂಭ ಆಗ್ಲಿಲ್ಲ. ಯಾವಾಗ ಡ್ಯಾನ್ಸ್ ಅನ್ನುವಂತ ಒಂದು ಹಾಡನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಟ್ರು, ಯೂಟ್ಯೂಬ್ ಅಲ್ಲಿ ಬಿಟ್ರು, ಆ ನಂತರ ಆ ಹಾಡು ಫೇಮ್ ಆಯ್ತು. ಆ ಹಾಡಿನ ಮೂಲಕ ಜನರು ಅದನ್ನ ರೀಲ್ಸ್ ಮಾಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆ ಮೂಲಕ ಆ ಹಾಡು ಫೇಮ್ ಆಯ್ತು. ರಾಜ್ಬಿ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಆಗುವಂತ ಪ್ರೀಮಿಯರ್ ಶೋ ಮೊದಲನೇ ಹೇಳಿದ್ರು, ನಿಮ್ಮ ಪ್ರಾಮಾಣಿಕವಾದಂತ ಅಭಿಪ್ರಾಯಗಳನ್ನ ಸಲ್ಲಿಸಿ, ನಿಮಗೋಸ್ಕರ ನಾವು ಪ್ರೀಮಿಯರ್ ಶೋ ಅನ್ನ ಇದ್ ಮಾಡ್ತೀವಿ, ಟಿಕೆಟ್ ಶೋ ಕೊಡ್ತಾ ಇದ್ದೀವಿ ಅಂತ ಹೇಳಿ. VIP ಶೋ ಅಲ್ಲ, ಟಿಕೆಟ್ ಶೋ ಮಾಡ್ತಾ ಇದ್ವಿ, ಪ್ರೀಮಿಯರ್ ಶೋ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಎಲ್ಲ ಜನ ಅದಕ್ಕೆ ಸರಿಯಾದಂತ, ಯಾವ ರೀತಿಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಹೇಳಿದ್ರು, ಪ್ರಾಮಾಣಿಕವಾದಂತ ನಿಮ್ಮ ಅಭಿಪ್ರಾಯಗಳನ್ನು ಕೊಡಿ ಅಂತ ಹೇಳಿ, ಪ್ರಾಮಾಣಿಕವಾದಂತ ಅಭಿಪ್ರಾಯಗಳನ್ನ ಜನ ಹೊರಗೆ ಬಂದು ಕೊಟ್ರು. ಅದರ ಪರಿಣಾಮವಾಗಿ ಮೊದಲ ಶೋ, ಅಂದ್ರೆ ಶುಕ್ರವಾರ ದಿನನೇ ಶೋ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಶೋ ಸಿಕ್ಕಿತ್ತು. ಹೊಸ ಥಿಯೇಟರ್ಗಳು ಬಂದು ಸೇರಿಕೊಂಡಿತ್ತು. ಇರುವಂತ ಥಿಯೇಟರ್ಗಳಲ್ಲಿ ಕೆಲವೇ ಶೋಗಳು ಇದ್ದದ್ದು, ಜಾಸ್ತಿ ಶೋಗಳನ್ನ ಮಾಡಿಕೊಂಡ್ರು. ಶುಕ್ರವಾರ ಶನಿವಾರ ಬರ್ಬೇಕಾದ್ರೆ ಜನ ಹೆಚ್ಚೆಚ್ಚು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆ ಹೈಪನ್ನ ನೋಡ್ಕೊಂಡು ಜನ ಬಹಳ ಸುಲಭವಾಗಿ ಅಷ್ಟು ಒಪ್ಪೋರು ಕೂಡ ಅಲ್ಲ. ಅವರು ನೋಡಿದ್ರು ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ, ಸಿನಿಮಾಗಳು ಯಾವ ಸಿನಿಮಾ ಬಂದ್ರು ಕೂಡ ಸಿನಿಮಾ ಬಂದ ಮೊದಲ ಒಂದು ದಿನದಲ್ಲೇ ಗೊತ್ತಾಗ್ತಿತ್ತು ಸಿನಿಮಾ ಹೇಗೆ ಅಂತ. ಜನ ಅಷ್ಟು ಬೇಗ ಹೊರಗೆ ಬಂದು ಮಾತಾಡಿಕೊಳ್ತಾ ಇದ್ರು. ಸೊ ಇದು ಜನರ ಅಭಿಪ್ರಾಯಗಳು, ಜನರಿಗೆ ಹೇಗೆ ಅನಿಸಿದೆ ಅದನ್ನ ನೇರವಾಗಿ ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಹಾಗಾಗಿ ಸಿನಿಮಾ
ಈ ರೀತಿಯಾಗಿ ಓಡ್ತಾ ಇದೆ ಅಷ್ಟೇ. ಸರ್, ಇನ್ನು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಿದ್ರೆ ಬ್ಯಾಂಕ್ ಮ್ಯಾನೇಜರ್ನ ಪಾತ್ರ, ಆ ಪಾತ್ರ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಇಂಥ ಜನ ಇರ್ತಾರೆ, ಸ್ವಲ್ಪ ಸ್ಕೋಪ್ ತೆಗೆದುಕೊಳ್ಳುವಂತಹ ಜನ ನಾವು ಕೂಡ ನೋಡಿರ್ತೇವೆ. ಅಂಥ ಒಂದು ಪಾತ್ರವನ್ನ ನೀವು ಮಾಡಿದ್ದೀರಾ. ಈ ಪಾತ್ರವನ್ನ ಮಾಡೋದಕ್ಕೆ ಕಾರಣ ಅಂದ್ರೆ, ಈ ರೀತಿ ಒಂದು ಪಾತ್ರದ ಸೃಷ್ಟಿಗೆ ಕಾರಣ ಏನು ಅಂತ ಸರ್? ಯಾವ ರೀತಿ ಈ ಪಾತ್ರವನ್ನ ತಗೊಂಡ್ರು ಅವರು? ರಾಜ್ವಿ ಶೆಟ್ರು ಒಂದು ಮುಟ್ಟೆಯ ಕತೆ ಸಿನಿಮಾವನ್ನು ತೆಗೆಯುವ ಸಂದರ್ಭದಲ್ಲಿ ನಾನು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಹೌದು. ಆ ಕ್ಯಾರೆಕ್ಟರ್ ಅನ್ನು ಮಾಡುವ ಅದು ನನಗೆ ಬಹಳ ಸ್ಪೆಷಲ್ ಆಗಿತ್ತು. ಯಾಕೆಂದ್ರೆ ನಾನು ತುಳು ಸಿನಿಮಾದಲ್ಲಿ ಅದಕ್ಕಿಂತ ಮೊದಲು ಒಂದು ಮಾಡಿದ್ದೆ. ಅದು ಬಿಟ್ಟರೆ ನಾನು ಕನ್ನಡ ಸಿನಿಮಾದಲ್ಲಿ ಮೊದಲು ಮಾಡುವಂತ ಒಂದು ಸಿನಿಮಾ ಆಗಿತ್ತು ಅದು. ಅಲ್ಲಿ ಆ ಕ್ಯಾರೆಕ್ಟರ್ ಅನ್ನ ಮಾಡ್ಬೇಕಾದ್ರೆ ಅವರು ನನಗೆ ಬಹಳ ಹೋಮ್ವರ್ಕ್ ಮಾಡಿಸ್ಕೊಳ್ತಾ ಇದ್ರು. ಅಂದ್ರೆ ಒಂದು ನಾನು ರಾಮದಾಸ್ ಆಗಿ ಆಕ್ಟ್ ಮಾಡೋದ್ರಿಂದ ಹೊರಗೆ ಬರ್ಬೇಕು, ಮತ್ತೊಬ್ಬ ಪ್ರಿನ್ಸಿಪಲ್ ಆಗ್ಬೇಕು. ಅಲ್ಲಿ ಪ್ರಿನ್ಸಿಪಲ್ ಅನ್ನ ಒಂದು ತರಬೇಕಾದ್ರೆ, ಪ್ರಿನ್ಸಿಪಲ್ ಅಂದ್ರೆ ಹೇಗಿರ್ತದೆ, ಸೂಟ್ ಹಾಕೊಂಡಿರ್ತಾರೆ, ಸ್ವಲ್ಪ ದೇಹ ದೊಡ್ಡದಿರ್ತದೆ. ನಾನಾಗ 10 ವರ್ಷದ ಹಿಂದೆ ಹೇಗಿದ್ದಿರ್ಬೋದು ನೆನ್ಸ್ಕೊಳ್ಳಿ, ನೀವು ನೋಡಿದಿರಿ ಅದನ್ನ. ಪ್ರಿನ್ಸಿಪಲ್ ಹೀಗಿರ್ಬೋದಾ, ಸ್ವಲ್ಪ ಹೆಂಗಾಗಿರ್ತಾನೆ, ಹೀಗಿರ್ಬೋದಾ ಅಂತ ಅನ್ನುವಂತ ಇದಲ್ವಾ. ಸೊ ಅದೆಲ್ಲವನ್ನ ಬದಿಗಿಟ್ಟು ಒಬ್ಬ ಪ್ರಿನ್ಸಿಪಲ್ ಆಗಿ ಕಾಣುವ ರೀತಿಯಲ್ಲಿ ಅವ್ರು ನನ್ನನ್ನ ಆಕ್ಟ್ ಮಾಡಿಸ್ತಾ ಹೋದ್ರು. ಆ ಶೂಟ್ ಆಗುವ ಸಂದರ್ಭದಲ್ಲಿ ನನಗೆ ಗೊತ್ತೇ ಆಗಿರ್ಲಿಲ್ಲ, ಅಂದ್ರೆ ಎಷ್ಟು ಇನ್ವಾಲ್ವ್ ಆಗಿದ್ದೆ ಅಂತ ಹೇಳಿದ್ರೆ, ಆ ಇಡೀ ಡೈಲಾಗ್ಗಳು ಕೂಡ ನನಗೆ ಗೊತ್ತಿಲ್ಲದೆ ನಾನೇ ಮಾತಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ನಾನು ಆ ಆಕ್ಟ್ ಅನ್ನ ಮಾಡ್ತಾ ಇದ್ದೆ. ಸೊ ಅದು ಅದನ್ನ ನಾನು ನನ್ನಿಂದ ಆಕ್ಟ್ ತೆಗಿಸಿದ್ದು ಅನ್ನುವಂಥದ್ದು. ಅಲ್ಲ ಸರ್, ಅವಾಗ ಕರೆದದ್ದು ಕೇಳಿ ಸರ್, ಮರ್ಯಾದೆಯಲ್ಲಿ ಎಂತ ಕರೆದದ್ದು ಹೇಳ. ಇನ್ನೊಂದು ಗರುಡ ಗಮನದಲ್ಲಿ ನಾನು MLA ಮಾಡಿರೋದು. ಇವೆಲ್ಲ ನನಗೆ ಯಾವತ್ತೂ ನಾನು ಗುರುತಿಸಬಲ್ಲ ಅಂತ, ಅಂದ್ರೆ ಒಬ್ಬ ನಿರ್ದೇಶಕ ನನ್ನನ್ನ ಯಾವ ರೀತಿ ಆಕ್ಟಿಂಗ್ ತೆಗಿಸಿದ್ದಾನೆ ಅಂತ ಅನ್ನುವಂಥದ್ದು. ಸೊ ಇಲ್ಲಿ JP ತುಮ್ಮಿನಾಡು ಏನ್ ಮಾಡಿದ್ರು, ಅವರಿಗೆ ಗೊತ್ತಿರುವಂತ ಒಂದು ಕ್ಯಾರೆಕ್ಟರ್ ಅನ್ನ ನನಗೆ ಹೇಳ್ತಾ ಹೋದ್ರು. ಆ ವ್ಯಕ್ತಿ ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹೀಗೆ, ಅವರು ರಿಟೈರ್ಡ್ ಆದ್ರು ಕೂಡ ಅವ್ರಿಗೆ ಏನಂತ ಹೇಳಿದ್ರೆ, ತಾನು ಹೇಳುವುದನ್ನ ಎಲ್ರು ಒಪ್ಪಿಕೊಳ್ಬೇಕು ಒಂದು, ಇನ್ನೊಂದು ಎಲ್ರು ನನಗೆ ಒಂದು ಗೌರವಿಸಬೇಕು, ಮತ್ತೆ ತನಗಿಂತ ಹೆಚ್ಚು ಇನ್ನೊಬ್ಬನಿಗೆ ಗೌರವ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಸೊ ಅಂತ ಒಬ್ಬ ವ್ಯಕ್ತಿ ಅಂತ ಅನ್ನೋದನ್ನ ಹೇಳಲಿಕ್ಕೆ ಹೋದ್ರು. ಸೊ ಅವ ಎಜುಕೇಟೆಡ್ ಆಗಿರ್ತಾನೆ, ಎಜುಕೇಟೆಡ್ ಆಗಿ ಇನ್ನು ಉಳಿದ ಎಲ್ಲ ಬಾಕಿ ಉಳಿದವರಿಗೆ ಎಜುಕೇಶನ್ ಇಲ್ಲ, ಇವರಿಗೊಬ್ಬರಿಗೆ ಎಜುಕೇಶನ್ ಇದೆ. ಇಂಥದ್ರಲ್ಲೂ ಕೂಡ ಅವರು ಒಂದಷ್ಟು ಅಂದ್ರೆ ಆ ಸಂದಿಗ್ಧತೆಗೆ ಬೀಳ್ತಾರೆ. ಆ ಬಿದ್ರೂ ಕೂಡ ನಾನೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ತೋರಿಸ್ಕೊಳ್ತಾರೆ. ಸೊ ಇವೆಲ್ಲವೂ ಕೂಡ ಮಾಡ್ತಾ ಹೋದ್ರು. ಒಂದು ಬಹಳ ಮುಖ್ಯ ಆಗುದೇನಂತ ಹೇಳಿದ್ರೆ, ಒಂದು ಡೈಲಾಗ್ ಇದೆ ಅಲ್ಲ, ಈ ಡೈಲಾಗ್ ಇಂಪಾರ್ಟೆಂಟ್ ಆಗ್ತದೆ. ನಮ್ಗೆ ಡೈಲಾಗ್ಗಳು ಬಹಳ ಸುಲಲಿತವಾಗಿ ನಾವು ಮಾತನಾಡುವ ಶೈಲಿಯಲ್ಲಿ ಇದ್ದಾಗ ನಮಗೆ ಆಕ್ಟಿಂಗ್ ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಡೈಲಾಗ್ ನನಗೆ ಬಹಳ ಸುಲಭ ಕೂತ್ಕೊಳ್ತದೆ, ನಾನೇ ಮಾತಾಡ್ತಾ ಇದ್ದೇನೆ ಅಂತ ಅನ್ನೋದು ಆಗ್ತದೆ, ಆಗ ನನಗೆ ನನ್ನ ಆಕ್ಟ್ ಅನ್ನು ಕೂಡ ಅದೇ ರೀತಿಯಲ್ಲಿ ತರಲಿಕ್ಕೆ ನನಗೆ ಈಸಿ ಆಗ್ತದೆ. ಸೊ ಇದನ್ನ ನಾವು ಮೊದಲು ಮಾಡಿದೆವು, ಡೈಲಾಗ್ ಅನ್ನ ನಮ್ಗೆ ಕೂತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ನಿರ್ದೇಶಕರು. ಸೊ ಅದನ್ನ ಮಾಡ್ತಾ ಮತ್ತೆ ಆಕ್ಟಿಂಗ್ ಅನ್ನ ತೆಗೆಸಿದ್ರು. ಇದಕ್ಕಿಂತ ಮುಂಚೆ ಇಂತ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ. ಇನ್ನು ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಆಗಿ ಕೂಡ ಜನರು ಮಾತಾಡಿದ್ದಾರೆ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ಟೀಕೆಗಳನ್ನ ಮಾಡ್ತಾರೆ. ಈ ಸಿನಿಮಾದ ಬಗ್ಗೆ ಬಂದಿರುವಂತಹ ಒಂದು ಆಕ್ಷೇಪ ಏನು ಅಂತ ಕೇಳಿದ್ರೆ, ಇದರಲ್ಲಿ ಕುಡಿತವನ್ನೇ ಜಾಸ್ತಿಯಾಗಿ ವೈಭವೀಕರಿಸಿದ್ದಾರೆ ಅನ್ನುವಂಥದ್ದು. ಸರ್, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಮಂಗಳೂರಿನ ಕಲ್ಚರೇ ಹೀಗ, ಅಂದ್ರೆ ಇದೇ ರೀತಿ ಇದೆಯಾ ಅಲ್ಲಿ ಕುಡಿತ ಏನು ಅಂತ ಸರ್? ಈಗ ಆ ಊರಿನ ಹೆಸರು ಮರ್ಲೂರು ಅಂತ. ಈ ಮರ್ಲೂರು ಅನ್ನುವಂತ ಒಂದು ಊರಿನ ನೀವು ಒಂದು 30 ರಿಂದ 35 ನಿಮಿಷ ಸಿನಿಮಾ ಆರಂಭ ಆಗುವಾಗ ಇಡೀ ಸಿನಿಮಾದ ಕತೆ ಮತ್ತು ಅದರಲ್ಲಿ ಬರುವಂತ ಇಡೀ ಹಳ್ಳಿಯ ಜನ, ಅವರ ಮುಗ್ಧತೆ, ಅವ್ರು ಹೇಗಿದ್ದಾರೆ ಅಂತ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಾರೆ ನಿರ್ದೇಶಕರು. ಆ ಕಥೆಯಲ್ಲಿ ಹೆಣಿತಾ ಹೋಗ್ತಾರೆ. ನೋಡಿ, ಇಲ್ಲೇ ಗೊತ್ತಾಗ್ತಾ ಹೋಗ್ತದೆ ಆ ಊರು ಏನು, ಜನರು ಏನು ಅಂತ ಅನ್ನುವಂಥದ್ದು. ಮಂಗಳೂರು ಅಂತ ಅಲ್ಲ, ಯಾವುದೇ ಊರಲ್ಲಿ ಹೋಗಿ ನೀವು ಅಲ್ಲಿ ನೋಡಿರುವಂತ, ಈಗ ಭಾವ ಅನ್ನುವಂತ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಬಹಳ ಮಂದಿ ಹೇಳಿದ್ರು, ನಮ್ಮಲ್ಲಿ ಒಬ್ಬ ಭಾವ ಇದ್ದಾನೆ, ನನ್ನ ಮನೆಯಲ್ಲೂ ಒಬ್ಬ ಭಾವ ಇದ್ದಾನೆ, ನಮ್ಮ ಕುಟುಂಬದಲ್ಲಿ ಒಬ್ಬ ಭಾವ ಇದ್ದಾನೆ, ನಮ್ಮ ಊರಿನಲ್ಲಿ ಒಬ್ಬ ಭಾವ ಇದ್ದಾನೆ ಅಂತ. ಅಂದ್ರೆ ಅದರ ಅರ್ಥ ಏನು? ಏನಾಗ್ತದೆ, ಕೆಲವು ನಾವು ಯಾವ ಪರಿಸರದಲ್ಲಿ ಬೆಳೆದಿರ್ತೇವೆ, ಯಾವ ಊರಿನಲ್ಲಿ ಬೆಳೆದಿರ್ತೇವೆ, ಯಾವ ಒಂದು ವಾತಾವರಣದಲ್ಲಿ ಬೆಳೆದಿರ್ತೇವೆ, ಆಗ ನಮಗೆ ಅದು ಗೊತ್ತಾಗ್ತದೆ. ಈ ವಾತಾವರಣ ಅಥವಾ ಈ ಒಂದು ಪರಿಸರ, ಈ ಒಂದು ಹಳ್ಳಿ ಅಥವಾ ಇಲ್ಲೇ ಜನರ ಜೀವನ ಹೀಗಿದೆ ಅಂತ ಅನ್ನೋದು.
ಬಹುಶಃ ಅದು ಇಲ್ಲ, ಅದು ಇರಬಾರ್ದಿತ್ತು ಅಂತ ಅನ್ನುವಂತ ವಾದಗಳು, ಅದು ಅಭಿಪ್ರಾಯಗಳು ಏನು ಇದ್ರೆ ಬಹುಶಃ ಅವರಿಗೆ ಅಂತ ಒಂದು ವಾತಾವರಣದಲ್ಲಿ ಅವರು ಬೆಳೆದಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರು ಆ ವಾತಾವರಣದಿಂದ ಹೊರಗಿದ್ದಾರೆ ಅಥವಾ ಅಂತ ಊರಿನಿಂದ ಅವರು ಹೊರಗಿದ್ದಾರೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಅಂದ್ರೆ ಇದು ಒಂದು ನಮ್ಮ ನೈಜವಾದಂತ ಒಂದು ಹಳ್ಳಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಡೆಯುವಂತ ಒಂದು ಘಟನೆ ಆಗಿರ್ತದೆ. ಉದಾಹರಣೆಗೆ ಈ ನಮ್ಮಲ್ಲಿ ನೋಡಿ, ಮರಣ ನಂತರದಲ್ಲಿ ಇಲ್ಲಿ ಕರಾವಳಿ ತುಳುನಾಡಿನಲ್ಲಿ ಸಾವು ಇದೆ, ಉತ್ತರ ಕ್ರಿಯೆ ನಡೀತದೆ. ಮಧ್ಯಾಹ್ನ ವೆಜ್ ಊಟ ಇದೆ. ರಾತ್ರಿ ವೇಳೆಯಲ್ಲಿ ನಾನ್ ವೆಜ್ ಊಟ ಅಂದ್ರೆ ಉಲೈಲೆಪ್ಪು ಊಟ ಅಂದ್ರೆ ಒಳಗೆ ಕರೆಯುವುದು, ಸತ್ತವರನ್ನ ಒಳಗೆ ಕರೆಯುವುದು ಅಂತ ಅಂದ್ರೆ ಅವರಿಗೆ ಸಮಾಧಾನ ಪಡಿಸುದು, ಅವರಿಗೆ ಬೇಕಾದದ್ದೆಲ್ಲವನ್ನ ಕೂಡ ಒಂದು ಪಡಿಸುವಂತ ಒಂದು ಪದ್ಧತಿ ಏನಿದೆ ಅದು ಇದೆ. ಜೊತೆಗೆ ಅವರು ಬೀಡಿ ಸಿಗರೇಟ್ ಸೇದಿದ್ದಾರೆ, ಅದನ್ನೂ ಇಡಬೇಕು. ಇನ್ನು ಅವ್ರು ನಾನ್ ವೆಜ್ ತಿಂತಾ ಇದ್ರೆ ಏನ್ ನಾನ್ ವೆಜ್ ತಿಂತಾರೆ ಅದನ್ನು ಇಡಬೇಕು ಅಂತನ್ನುವಂಥದ್ದು ಕ್ರಮಗಳೆಲ್ಲ ಇದ್ದಾವೆ. ಸೊ ಇದು ಸಂಸ್ಕೃತಿ, ಇವು ಆ ಒಂದು ಊರಿನ ಸಂಸ್ಕೃತಿ ಆಗಿರುತ್ತದೆ. ಸೊ ಆ ಊರಿನ ಸಂಸ್ಕೃತಿ ತೋರಿಸುವಂತೆ ಕೆಲಸ ಮಾಡಿದೆ ಒಂದು. ಇನ್ನೊಂದು ನೋಡಿ, ಮದುವೆ. ನನಗೆ ಈಗಲೂ ನೆನಪಿದೆ, ಸಣ್ಣಂದಿನಲ್ಲಿ ಮದುವೆ ಆಗ್ತಿದ್ದಂತ ಒಂದು ಸಂದರ್ಭಗಳು. ಆಗ ಹಾರ್ನ್ ಎಲ್ಲ ಕಟ್ಟಿಕೊಳ್ತಾ ಇದ್ರು, ಆಗ ಬಾಕ್ಸ್ ಎಲ್ಲ ಇರ್ಲಿಲ್ಲ. ಅದು ಈ ಊರಿಡೀ ಆ ಹಾರ್ನ್ ಕೇಳಿಸ್ಕೊಳ್ತಾ ಇತ್ತು. ಆ ಹಾರ್ನ್ಗೆ ಕೇಳಿಸ್ಕೊಂಡಾಗ ಎಲ್ರು ಪಕ್ಕದ ಊರಿನವ್ರು, ಅಂದ್ರೆ ಮೊದಲ ದೊಂಪ ಕಟ್ಲಿಕ್ಕೆ ಅಂದ್ರೆ ಚಪ್ಪರ ಹಾಕ್ಲಿಕ್ಕೆ ಎಲ್ಲ ಬರ್ಲಿಕ್ಕಿದೆ ಎಲ್ರು ಊರಿನವರು. ಆಮೇಲೆ ಇದು ಕಡೆಯಲಿಕ್ಕೆ ಈ ಪದಾರ್ಥಗಳಿಗೆ ಬೇಕಾದಂತ ಈ ಮಸಾಲೆ ಎಲ್ಲ ರೆಡಿ ಮಾಡ್ಬೇಕಲ್ಲ, ಅದಕ್ಕೂ ನೆರೆಕೆರೆಯವರು ಇಡೀ ಮನೆಗೆ ಬಂದು ಆ ಮನೆಯಲ್ಲೇ ಅವರ ಮನೆಯಲ್ಲೇ ಅಂದ್ರೆ ನಮ್ಮದೇ ಮನೆ ಅನ್ನೋ ರೀತಿ ಇಡೀ ನೆರೆಕೆರೆಯವರು ಇದ್ದುಕೊಂಡು ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಸೊ ಆ ನಂತರದಲ್ಲಿ ಮದುವೆಯ ದಿನ ಸಂಜೆ ಟೀ ಪಾರ್ಟಿ ನಡೀತಾ ಇತ್ತು. ಟೀ ಪಾರ್ಟಿಯಲ್ಲಿ ಇದು ಹಾಕಿ ಯಾವ್ದು ಮ್ಯೂಸಿಕ್ ಹಾಕಿ ಕುಣಿತಾ ಇದ್ರು. ಆ ಕುಣಿತ ಹೇಗಿರ್ತಂತ ಹೇಳಿದ್ರೆ ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಕುಣಿತಾ ಇದ್ರು. ಆ ಕುಣಿತದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಮನೆಯ ಹೆಂಗಸರು ಕೂಡ ಸೇರಿಕೊಳ್ತಾರೆ ಆ ಕುಣಿತದಲ್ಲಿ, ಅವರು ಎಂಜಾಯ್ ಮಾಡ್ಕೊಳ್ತಾರೆ. ಸೊ ಹೀಗಿದೆ. ಸೊ ಅಲ್ಲಿ ಕೊನೆಯಲ್ಲಿ ಈ ಇಡೀ ಮದುವೆಯಲ್ಲಿ ಒಂದ್ 2-3 ದಿನದಿಂದ ಯಾರೆಲ್ಲ ಪಾಲ್ಗೊಂಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಅವ್ರಿಗೊಂದು ಇನ್ನೊಂದು ಪಾರ್ಟಿ ಇರ್ತದೆ, ಎಣ್ಣೆ ಪಾರ್ಟಿ. ಸೊ ಅದನ್ನು ಕೂಡ ಇಟ್ಕೊಳ್ಳುವಂತ ಒಂದು ಬೇರೆ ಬೇರೆ ಕಡೆಗಳಲ್ಲಿ, ಇದು ಮದುವೆಯ ಆಯಾಯ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತ ಒಂದು ಪದ್ಧತಿ, ಅವ್ರದೇ ಒಂದು ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಸೊ ಆ ವಾತಾವರಣದಲ್ಲಿ ಇದ್ದವರಿಗೆ ಅದು ಮಾತ್ರ ಗೊತ್ತಾದಿತ್ತು, ಅದು ಇಲ್ಲದೇ ಇದ್ದವರಿಗೆ ಅದು ಗೊತ್ತಾಗೋದು ಅಷ್ಟೇ. ಅಂದ್ರೆ ಇಡೀ ಈ ಒಂದು ಊರಿನ ಸಂಸ್ಕೃತಿಯನ್ನ ಇದು ತೋರಿಸದಂತೆ ಹೇಳ್ಬೋದು. ಇನ್ನೊಂದು ಈ ಸಿನಿಮಾದ ಬಗ್ಗೆ ಇರುವಂತ ಆಕ್ಷೇಪ ಏನು ಅಂತ ಕೇಳಿದ್ರೆ, ಇಡೀ ಮೂವಿಯ ಥ್ರೆಡ್ ಏನಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಅಶೋಕ್ ಅನ್ನುವಂತಹ ಪಾತ್ರ ಸ್ನಾನ ಮಾಡುವುದನ್ನ ನೋಡ್ತಾನೆ, ಅದೇ ಈ ಮೂವಿಯ ಒಂದು ಕಂಪ್ಲೀಟ್ ಥ್ರೆಡ್ ಆಗಿರುತ್ತೆ. ಆಮೇಲೆ ಇಂಟರ್ವಲ್ನ ನಂತರ ಏನು ಜನರನ್ನ ಸೆಳೆಯುವಂತಹ ಪಾತ್ರ ಅಂತ ಹೇಳಿದ್ರೆ ಸುಲೋಚನಾ. ಸೊ ಫಸ್ಟ್ ಇಂದ ಲಾಸ್ಟ್ ತನಕ ಮೂವಿಯ ಥ್ರೆಡ್ ಸ್ನಾನ ಮಾಡೋದನ್ನ ನೋಡುವಂಥದ್ದು. ಸೊ ಜನರ ಮೈಂಡ್ ಅಲ್ಲಿ ಅದೇ ಒಂದು ಸೆಟ್ ಆಗಿರುತ್ತೆ, ಓ ಸ್ನಾನ ಮಾಡೋದನ್ನ ನೋಡುದು ಅಂತ ಹೇಳಿ. ಇದೊಂದು ರೀತಿಯಾಗಿ ಏನು ನೆಗೆಟಿವ್ ಇದು ಅಂತ ಅನ್ಸೋದಿಲ್ವಾ ಸರ್? ಸಿನಿಮಾದಲ್ಲಿ ಎಲ್ಲೂ ಕೂಡ ಅಂತ ದೃಶ್ಯಗಳು ಬರುವುದಿಲ್ಲ, ಆದ್ರೆ ಆ ಸಂದರ್ಭ ನಡೆಯಿತು ಅನ್ನುವಂಥದ್ದು ಕಥೆಯಲ್ಲಿ, ಅಂದ್ರೆ ಇಡೀ ಸಿನಿಮಾ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಾಗಿಬಿಡುತ್ತದೆ. ಇಲ್ಲಿ ನೋಡಿ, ಸಿನಿಮಾದ ಒಂದು ಆರಂಭದಲ್ಲಿ ಒಂದು ಕಥೆಯನ್ನ ಇದು ಈ ಕಾರಣದಿಂದಾಗಿ ಇದು ಆರಂಭ ಆಗ್ತದೆ ಅಂತ ಹೇಳಿದ್ರೆ, ಅದರ ಕೊನೆ ಏನಾಗಿರ್ತದೆ ಅನ್ನೋದು ಮುಖ್ಯ. ಅದರ ಕೊನೆಯಲ್ಲಿ ಅಂದ್ರೆ ಆರಂಭದಲ್ಲಿ ಅವನು ಆ ತಪ್ಪನ್ನು ಮಾಡಿದ, ಕೊನೆಯದಾಗಿ ಆತನಿಗೆ ಅದರ ಅರಿವು ಕೂಡ ಆಗ್ತಾ ಹೋಗ್ತದೆ. ಸೊ ಅದೇ ಒಂದು ಅರಿವು ಕೊನೆಯದಲ್ಲಿ ಆ ಇಡೀ ಸಿನಿಮಾದ ಒಂದು ಎಂಡ್ ಏನಿದೆ ಅದನ್ನೇ ಹೇಳ್ತದೆ ಅಲ್ವಾ? ಅದನ್ನೇ ಹೇಳ್ತದೆ. ಅಲ್ಲಿ ಸುಲೋಚನನ ಮನೆಯಲ್ಲಿ ನಡೆಯುವಂತ ಒಂದು ಘಟನೆ ಏನಿದೆ, ಆ ಘಟನೆ ಕೂಡ ಅಲ್ಲಿ ಅದಕ್ಕೆ ಸಂಬಂಧವನ್ನು ಬೆಸೆಯುತ್ತದೆ ಅಂತ ಅನ್ನುವಂಥದ್ದು. ಇದು ಒಂದು ರೀತಿಯ ಅದು ಹುಡುಗಾಟಿಕೆ ಅಂತ ಹೇಳ್ತೀರಾ, ಅಥವಾ ಅಂತ ಒಂದು ತಪ್ಪು ಅಂದ್ರೆ ಸಮಾಜದಲ್ಲಿ ಅಂತ ತಪ್ಪುಗಳಾಗಿದ್ರೆ ನಡೀತಾ ಇದ್ರೆ ಅದನ್ನು ಹೇಳದೇ ಇರೋದು ಎಷ್ಟು ಇದಾಗ್ತದೆ. ಸೊ ಇದು ಒಂದು ಪಾಠ ಕೂಡ ಹೌದು, ಇದು ಪಾಠ ಕೂಡ ಹೌದು ಅಂತ ಅನ್ನುವಂಥದ್ದು. ಆದ್ರೆ ಆ ದೃಶ್ಯ ಎಲ್ಲೂ ಬರುವುದಿಲ್ಲ, ಸಾಮಾನ್ಯವಾಗಿ ಆ ದೃಶ್ಯವೇ ಬರುವುದಿಲ್ಲ. ಆದ್ರೆ ಅದು ನಾವು ದೃಶ್ಯವನ್ನು ನೋಡಿದ್ದೇವೆ ಅಂತ ಅನ್ನೋ ರೀತಿಯಲ್ಲಿ ನಾವು ಇದ್ದು ಬಿಡುತ್ತೇವೆ. ಸೊ ಇದು ಕತೆಗೆ ಪೂರಕವಾಗಿ ಇರುವಂತ ಒಂದು ಏನು ಅದು ಕಲ್ಪನೆಗಳು ಮಾತ್ರ ಆಗಿದೆ ವಿನಃ ಆ ದೃಶ್ಯ ರೂಪಕವಾಗಿ ಅದು ಬಂದಿಲ್ಲ ಅನ್ನುವಂಥದ್ದನ್ನ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಸರಿ, ಸಿನಿಮಾದ ಬಗ್ಗೆ ಸಾಕಷ್ಟು ಮಾತಾಡಿದ್ರಿ. ಇನ್ನು ನಿಮ್ಮ ಬಗ್ಗೆ ಮಾತನಾಡೋದಿದ್ರೆ, ತುಳು ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಿ, ಆ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ.
ಈ ಸಿನಿಮಾ ಕ್ಷೇತ್ರಕ್ಕೆ ನೀವು ಹೇಗೆ ಕಾಲಿಟ್ರಿ, ಸಿನಿಮಾ ಕ್ಷೇತ್ರಕ್ಕೆ ಹೇಗೆ ಬಂದ್ರಿ, ನಿಮ್ಮ ಹಿನ್ನೆಲೆ ಏನು ಸರ್? ಈಗ ನಾನು ತುಳು ರಂಗಭೂಮಿಯಲ್ಲಿ ಹೆಚ್ಚು ಕೆಲಸ ಮಾಡಿದವನಲ್ಲ. ಒಟ್ಟಾರೆ ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡಿದವನು. ಅಂದ್ರೆ ಕನ್ನಡ ರಂಗಭೂಮಿ, ಮಕ್ಕಳ ರಂಗಭೂಮಿ, ಮಕ್ಕಳಿಗೆ ಮಕ್ಕಳ ಈ ಶಿಬಿರಗಳನ್ನ ಮಾಡೋದು, ಬಹಳಷ್ಟು ಮಕ್ಕಳ ನಾಟಕಗಳನ್ನು ಮಾಡಿರುವುದು. ಆಮೇಲೆ ಬಹಳ ಮಂದಿ ಹಿರಿಯ ನಿರ್ದೇಶಕಗಳ ಜೊತೆ ನಾಟಕದ ಹಿಮ್ಮೇಳದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸಂಗೀತದಲ್ಲಿ ಕೆಲಸ ಮಾಡಿದ್ದೇನೆ. ಸಂಗೀತ, ಹಾಡು ನನ್ನ ಬಹಳ ಮುಖ್ಯ. ರಂಗಗೀತೆಗಳು ಇವೆಲ್ಲವೂ ಕೂಡ ನನ್ನ ಮುಖ್ಯ ಕ್ಷೇತ್ರ. ಅಲ್ಲಿ ಕೆಲಸ ಮಾಡಿದ್ದೇನೆ. ಈ ಎಲ್ಲ ಅನುಭವಗಳು ಅಷ್ಟೇ. ಮತ್ತೆ ನಾನು ನಾಟಕದಲ್ಲಿ ಅಭಿನಯ ಮಾಡಿರುವುದು ಕೆಲವು ನಾಟಕಗಳು. ಮುಖ್ಯವಾಗಿ ನನ್ನ ಕ್ಷೇತ್ರ ಮೈಮ್. ನಾನು ಮೈಮ್ ಕಲಾವಿದನಾಗಿದ್ದೇನೆ. ನಂದು ಮೈಮ್ ತಂಡ ಇದೆ. ಬಹುಶಃ ದೇಶ ವಿದೇಶಗಳಲ್ಲಿ ನಾವು ಮೈಮ್ ಪ್ರದರ್ಶನಗಳನ್ನೆಲ್ಲ ಕೊಟ್ಟಿದ್ದೇವೆ. ನಾನು ಹೆಚ್ಚಾಗಿ ಡೈಲಾಗ್ ಗಳನ್ನ ಹೇಳಿರುವುದೇ ಬಹಳ ಕಡಿಮೆ. ಯಾವಾಗ ಸಿನಿಮಾಕ್ಕೆ ಬಂದ ನಂತರದಲ್ಲೇ ನಾನು ಅದೇ ಒಂದು ರಂಗಭೂಮಿ, ಅದೇ ಒಂದು ಮಾತಿನ ಸಂಭಾಷಣೆಗಳು ಅಂತ ಏನಿದೆ ಅಲ್ಲೇ ನಾನು ಆರಂಭ ಮಾಡಿದ್ದೆ. ಅಲ್ಲಿ ಅದಕ್ಕಿಂತ ಮೊದಲು ನಾನು ಮೈಮ್ ಶೋ ಮಾಡಿರುವಂತದ್ದು. ಕುದ್ರೋಳಿ ಗಣೇಶ್ ಅವರ ಜೊತೆ ಅವರ ತಂಡದಲ್ಲೂ ಕೂಡ ಇದ್ದೆ. ಅದರ ಜೊತೆ ಮಾಧ್ಯಮದಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಎಲ್ಲದರ ನಡುವೆ ಕೆಲಸ ಮಾಡ್ತಾ ಸಿನಿಮಾಕ್ಕೆ ಬಂದು ಸೂಫ್ರಮ್ ಸೋ ವರೆಗೆ ಮಾಡುವಂತೆ ಇನ್ನು ಒಂದಷ್ಟು ಸಿನಿಮಾಗಳಿವೆ. ನೀವು ರಂಗಭೂಮಿ, ತುಳು ರಂಗಭೂಮಿಯಲ್ಲಿ ಹೆಚ್ಚಾಗಿ ಭಾಗವಹಿಸಲಿಲ್ಲ ಅಂತ ಹೇಳಿದ್ರಿ. ಈಗ ತುಳು ರಂಗಭೂಮಿಯ ಬಗ್ಗೆ ಮತ್ತೆ ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತನಾಡೋದಿದ್ರೆ ಅತಿ ಹೆಚ್ಚಾಗಿ ಏನು ಕಾಮಿಡಿಯನ್ನೇ ಮಾಡ್ತಾರೆ ಮಂಗಳೂರಲ್ಲಿ, ತುಳು ಸಿನಿಮಾಗಳಲ್ಲಿ, ರಂಗಭೂಮಿ ನಾಟಕಗಳಲ್ಲಿ ಆಗಿರ್ಬೋದು ಅಂತ. ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಮಿಡಿಯೇ ಮಾಡ್ತಾ ಇದ್ರೆ ಈ ಒಂದು ಕ್ಷೇತ್ರ ಅನ್ನುವಂಥದ್ದು, ಸಿನಿಮಾ ಕ್ಷೇತ್ರ ಉಳಿಬಹುದಾ, ಅಥವಾ ನಾಟಕ ರಂಗ ಅನ್ನುವಂಥದ್ದು ಮುಂದುವರಿಯೋದಕ್ಕೆ ಸಾಧ್ಯನಾ ಅಂತ ಸರ್? ಇಲ್ಲ, ಅದೊಂದು ತಪ್ಪು ಕಲ್ಪನೆ. ಏನಾಗ್ತದೆ, ಎಲ್ರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬಂದ್ರೆ ಅದರ ಹಾಗೆ ಮಾಡಿದ್ರೆ ಮಾತ್ರ ಯಶಸ್ಸು ಅಂತ ಅನ್ನೋದು. ಈಗ ಸೂಪ್ರಮ್ ಸೋ ಯಶಸ್ವಿ ಆಯ್ತು ಅಂದ್ರೆ ಅದರ ಹಾಗೇನೆ ಒಂದು ಸಿನಿಮಾ ಮಾಡ್ಬೇಕು ಅಂತಲ್ಲ. ಆ ಸಿನಿಮಾದ ಹಿಂದೆ ಒಂದು ನಿರ್ದೇಶಕನ ಒಂದು ಕೆಲಸ ಏನಿದೆ, ಅವರ ಶ್ರಮ ಏನಿದೆ, ಅವರ ಡೆಡಿಕೇಶನ್ ಇದೆ, ಅವರ ಪ್ರಾಮಾಣಿಕತೆ ಏನಿದೆ, ಅದು ಬಹಳ ಮುಖ್ಯ ಆಗಿರ್ತದೆ. ಇಡೀ ತಂಡವನ್ನು ಅವರು ಬಳಸಿಕೊಂಡದ್ದು, ಇಡೀ ರಾಜ್ಬಿ ಶೆಟ್ಟಿ ಅವರು ಅವರಿಗೆ ಒಂದು ಶಕ್ತಿಯಾಗಿ ನಿಂತದ್ದು, ಇದೆಲ್ಲ ಕಾರಣ ಆಗ್ತದೆ ಅಂದ್ರೆ ಅದರ ಯಶಸ್ಸಿಗೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಒಂದು ಕಾಮಿಡಿ ನಾಟಕಗಳು ಅಂತ ಬಂದಾಗ ಒಂದು ಕಾಮಿಡಿ ನಾಟಕ ಯಶಸ್ಸಾಯಿತು ಅಂತಂದ್ರೆ ಆ ಕಾಮಿಡಿ ನಾಟಕ ಮಾತ್ರ ಯಶಸ್ಸಾಗ್ತದೆ ಅಂತ ಹೇಳಿ ಬಯಸ್ತಾರೆ. ಈಗ ನೋಡಿ, ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ಶಿವದೂತ ಗುಳಿಗೆ ಅನ್ನುವಂತ ಒಂದು ನಾಟಕವನ್ನು, ಅದು ಬಹುಶಃ ಈ ಹಿಂದೆ ಇದ್ದಂತ ಎಲ್ಲಾ ರೆಕಾರ್ಡ್ಗಳನ್ನ ಮೀರಿ ಇವತ್ತು ಪ್ರದರ್ಶನ ಕಾಣ್ತಾ ಇದೆ, ಇನ್ನೂ ಪ್ರದರ್ಶನ ಕಾಣ್ತದೆ. ಅಲ್ಲಿ ಎಲ್ಲಿ ಕಾಮಿಡಿ ಇದೆ? ಸೊ ಹಾಗಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಜನ ಅದನ್ನ ರಿಸೀವ್ ಮಾಡ್ಬೇಕು, ಜನ ಅದನ್ನು ಸ್ವೀಕರಿಸಿಕೊಳ್ಬೇಕು. ಆ ರೀತಿಯಾಗಿ ಅದನ್ನು ಪ್ರೆಸೆಂಟ್ ಮಾಡಿ ಖಂಡಿತ ಆಗ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಕಾಮಿಡಿ ಮಾತ್ರ ಅಲ್ಲ, ಇಲ್ಲಿ ಕಾಮಿಡಿಯನ್ನು ನೀವು ಚೆನ್ನಾಗಿ ಕಾಮಿಡಿಯನ್ನು ಮಾಡಿ ಗೆಲ್ಲದೇ ಇರುವಂತ ನಾಟಕಗಳು, ಸಿನಿಮಾಗಳು ಇವೆ. ಬಹಳ ಸಿನಿಮಾಗಳು ಕಾಮಿಡಿಯನ್ನೇ ಆಧರಿಸಿಕೊಂಡು ತುಳು ಸಿನಿಮಾಗಳು ಬರ್ತಾ ಇದಾವೆ. ಎಲ್ಲ ಸಿನಿಮಾಗಳು ಗೆದ್ದಿದ್ದಾವ? ಇಲ್ಲ, ಕೆಲವು ಸಿನಿಮಾಗಳು ಮಾತ್ರ ಗೆದ್ದಿದ್ದಾವೆ. ಹಾಗಾಗಿ ಒಂದು ಸಿನಿಮಾದ ಹಿಂದೆ ಇದ್ದಂತ ಒಂದು ಪ್ರೆಸೆಂಟೇಶನ್ ಏನಿದೆ, ಅದರ ಹಿಂದೆ ಇದ್ದಂತ ಡೆಡಿಕೇಶನ್ ಏನಿದೆ, ಅದರ ಒಟ್ಟು ಕಥಾ ಹಂದರಿ ಏನಿದೆ, ಇಡೀ ಅದಕ್ಕೆ ತಕ್ಕದಾಗದಂತ ಒಂದು ಕ್ಯಾರೆಕ್ಟರ್ ಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಅವರನ್ನು ದುಡಿಸಿಕೊಳ್ಳುವುದೇನಿದೆ, ಇದು ಬಹಳ ಮುಖ್ಯ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನನಗೆ ಪಾತ್ರಗಳು ಇದೇ ರೀತಿ ಆಗಿರ್ಬೇಕು ಅಂತ ನಾನು ಯಾವುದೇ ಒಂದು ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡಿಲ್ಲ. ನಿರ್ದೇಶಕರು ಹೇಳುವಾಗ ಇದು ನನಗೆ ಸಾಧ್ಯ ಇದೆಯಾ, ನಾನು ಮಾಡಬಹುದಾ ಅಂತ ನೋಡಿ. ಮತ್ತೆ ಅಲ್ಲಿ ಏನಿದ್ರು ಕೂಡ ನಾನು ನಿರ್ದೇಶಕರ ಮೇಲೆ ಬಿಟ್ಟು ಬಿಡ್ತೇನೆ, ನೀವು ನನ್ನಿಂದ ಮಾಡಿಸ್ತೀರಾ ಅಂತ ಅಷ್ಟೇ ಇರೋದು. ಈಗ ನಟನೆ ಅಂತ ಅನ್ನುವಂಥದ್ದು ಅದು ನಮ್ಮಲ್ಲಿದೆ, ನಾವು ಆಕ್ಟ್ ಮಾಡ್ತೇವೆ, ನಾವು ಆಕ್ಟರ್ಗಳು ಅಷ್ಟೇ. ಬಟ್ ಒಂದು ಕ್ಯಾರೆಕ್ಟರ್ ಅಂತ ಆಗುವಾಗ ಆ ಕ್ಯಾರೆಕ್ಟರ್ ಅನ್ನ ನನಗೆ ಮನದಟ್ಟು ಮಾಡಿಕೊಂಡು ಮತ್ತು ನಾನು ಮಾಡ್ತೇನೆ ಅಂತ ಅನ್ನುವಂಥದ್ದನ್ನ ನಿರ್ದೇಶಕರು ಅದನ್ನ ನೋಡ್ಬೇಕಾಗ್ತದೆ. ಎಲ್ಲಾ ಕ್ಯಾರೆಕ್ಟರ್ಗಳನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ. ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಮಾತ್ರ ನಾನು ಮಾಡಬಹುದು. ಸೊ ಅದು ಏನು ಅಂತ ಅನ್ನೋದನ್ನ ನಾನು ಒಂದು ಜಡ್ಜ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಒಬ್ಬ ನಿರ್ದೇಶಕ ಕೂಡ ನನ್ನನ್ನು ರೂಪಿಸ್ಕೊಳ್ಬೇಕಾಗ್ತದೆ ಅಂತ. ಆಮೇಲೆ ಆಶೆಗಳಿವೆ, ಇಂಥ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂತ ಎಲ್ಲ ಇದೆ. ಆದ್ರೆ ಅಂಥದ್ದು ಬಂದ್ರೆ ಖಂಡಿತ ಈಗ ಯಾವ ರೀತಿಯಲ್ಲಿ ಸೂಪ್ರಮ್ ಸೋ ಬಂದಿದೆ, ಯಾವ ರೀತಿ ಅದು ಗುರುತಿಸಿದೆ ಒಬ್ಬ ನಟನನ್ನ,
ಅಂತಹ ಪಾತ್ರಗಳು ಬಂದಾಗ ತುಂಬಾ ಖುಷಿ ಅನ್ಸುತ್ತೆ, ತುಂಬಾ ಮಜಾ ಎನಿಸ್ತದೆ. ಎಲ್ಲ ಆಗಿ ಮಾಡಿ ಮುಗಿಸಿ ಬಂದ ನಂತರ ಸಿನಿಮಾ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಹೌದಲ್ಲ, ನಾವು ಇಂಥದನ್ನ ಮಾಡಿ ಬಂದೆ ಅಲ್ವಾ, ನಾನು ಈ ರೀತಿ ಮಾಡಿದಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ಅದು ಒಬ್ಬ ನಟನಿಗೆ ಸಿಕ್ಕುವಂತ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಈಗ ಕರ್ನಾಟಕದಾದ್ಯಂತ ಬಹಳ ಸುದ್ದಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಶೆಟ್ಟಿ ಗುಂಪು ಅಂತ ಹೇಳಿ, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಮತ್ತು ರಾಜ್ ಬಿ ಶೆಟ್ಟಿ ಅವರು. ನೀವು ಅವರನ್ನು ತುಂಬಾ ಹತ್ತಿರದಿಂದ ಕೂಡ ನೋಡಿದ್ದೀರಾ. ಹಾಗಾಗಿ ಇವರ ಶಕ್ತಿ ಮತ್ತೆ ಇವರ ದೌರ್ಬಲ್ಯ ಏನು ಅಂತ ಹೇಳ್ಬೋದಾ ಸರ್ ಈ ಮೂವರ? ಶಕ್ತಿ ಅವರ ಪ್ರತಿಭೆ ಬಗ್ಗೆ ಹೇಳ್ಬೋದು, ದೌರ್ಬಲ್ಯ ನನ್ಗೆ ಗೊತ್ತಿಲ್ಲ. ಒಂದು ರಾಜ್ ಬಿ ಶೆಟ್ರು ಬಹಳ ಒಳ್ಳೆಯ ಒಬ್ಬ ಒಂದು 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 ಕುಟುಂಬ ಏನಿದೆ ನೋಡಿ, ಒಂದು ಅವರ ಗೆಳೆಯರೇ ಅವರ ಒಂದು ಕುಟುಂಬ ಇದ್ದ ಹಾಗೆ ಅವರು ಎಲ್ಲರನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬಲ್ಲಂತ ಒಂದು ಸಾಮರ್ಥ್ಯ ಉಳ್ಳವರು. ಇನ್ನು ರಿಷಬ್ ಶೆಟ್ರು ಹಾಗೆ, ಅವರು ತುಂಬಾ ಅವರ ಇಡೀ ಬಳಗದ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ ಮತ್ತು ಒಂದು ಕೆಲಸದ ಮೇಲೆ ತುಂಬಾ ಡೆಡಿಕೇಟೆಡ್ ಆಗಿರ್ತಾರೆ. ಅವರು ತುಂಬಾ ಕೆಲಸ, ಒಂದು ಪ್ರತಿಭೆಯನ್ನ ಅವರು ಬಹಳ ಎಂಜಾಯ್ ಮಾಡ್ತಾರೆ. ಒಂದು ನಾವು ಸಿನಿಮಾದಲ್ಲಿ ನಾವು ಆಕ್ಟ್ ಮಾಡ್ತಾ ಇದ್ದಾಗ ಕೂಡ ರಿಷಬ್ ಶೆಟ್ರು ತುಂಬಾ ಅದನ್ನ ಎಂಜಾಯ್ ಮಾಡ್ತಾರೆ. ಆ ರೀತಿಯಾದಂತ ಒಬ್ಬ ವ್ಯಕ್ತಿತ್ವ ಅವರದು, ಒಳ್ಳೆ ಸಪೋರ್ಟಿವ್ ಆಗಿರ್ತಾರೆ. ಇನ್ನು ರಕ್ಷಿತ್ ಶೆಟ್ರು ಒಂದ್ ಸ್ವಲ್ಪ ಅವರು ಮೂಡಿ ಜನ, ಅವ್ರು ಹೆಚ್ಚು ಮಾತಾಡೋದಿಲ್ಲ. ಅವರಿಗೆ ಏನು ಯಾವ ಅಂದ್ರೆ ಕೆಲಸ ಮತ್ತು ಏನು ಸಂದರ್ಭ ಇದೆ ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ಅಷ್ಟೇ. ಅದಿಲ್ಲದಿದ್ರೆ ನಾವು ಮಾತಾಡಿಸ್ಬೇಕು, ಅವ್ರ ಹತ್ರ ಏನಾದ್ರೂ ಮಾತಾಡಿಸ್ಬೇಕು, ಆಗ ಮಾತಾಡ್ತಾರೆ. ಹಾಗೆ ರಕ್ಷಿತ್ ಶೆಟ್ರ ಜೊತೆ ನಾನು ಹೆಚ್ಚು ಅಂದ್ರೆ ಚಾರ್ಲಿ ತ್ರಿಬಲ್ ಎಲ್ಲ ನಾನು ಕೆಲಸ ಮಾಡಿದ್ದೆ. ಈ ಮೂವರು ಕೂಡ ತುಂಬಾ ಕ್ರಿಯೇಟಿವ್ ಆಗಿ ನಾವು ಕೆಲಸ ಮಾಡ್ಬೇಕು ಅಂತ ಬಯಸುವವರು. ಮತ್ತೆ ಬಹಳ ಮುಖ್ಯವಾಗಿ ಸಿನಿಮಾದಲ್ಲಿ ಸಿನಿಮಾವನ್ನ ಒಂದು ಒಳ್ಳೆ ಪ್ರೆಸೆಂಟ್ ಮಾಡ್ಬೇಕು, ಅದು ಮಾಮೂಲಿ ಆಗ್ಬಾರ್ದು ಅಂತ ಅನ್ನುವ ಒಂದು ಪರಿಕಲ್ಪನೆ ಉಳ್ಳವರು. ಅದಕ್ಕೋಸ್ಕರ ಕೆಲಸ ಮಾಡಬಲ್ಲಂತವ್ರು. ಅದರ ಹಿಂದೆ ಅವರು ಸಿನಿಮಾ ಮಾಡೋದು, ಅವರು ನಟನೆ ಮಾಡೋದು, ಅದರ ಜೊತೆಗೆ ಇಡೀ ಒಂದು ಅವರ ಯಾರೇ ಆಗಿರ್ಲಿ ಪ್ರತಿಭಾವಂತರು ಅಂತ ಅನ್ಸ್ಕೊಂಡವ್ರು ಎಲ್ಲರನ್ನು ಕೂಡ ಅವ್ರ ಜೊತೆ ಕರ್ಕೊಂಡು ಹೋಗುವಂತ ಒಂದು ಒಳ್ಳೆಯ ಗುಣ ಇದೆ. ಸೊ ಅವರವರ ಗುಂಪನ್ನ ಅವರು ಕಟ್ಟಿಕೊಂಡಿದ್ದಾರೆ ಮತ್ತು ಪ್ರತಿಭಾವಂತರನ್ನ ಯಾರೇ ಆಗ್ಲಿ, ಅದು ಯಾವುದೇ ಆ ಗಡು ಈ ಗಡು ಆ ಜಾತಿ ಈ ಜಾತಿ ಅಂತಲ್ಲ, ಯಾರಿದ್ರು ಕೂಡ ಅವರನ್ನ ಸೇರಿಸ್ಕೊಳ್ತಾರೆ, ಅವರು ಕೆಲಸ ಮಾಡಿಸ್ಕೊಳ್ತಾ ಹೋಗ್ತಾರೆ. ಅದೊಂದು ಒಳ್ಳೆ ಗುಣ. ಈಗ ಒಬ್ಬ ಹೀರೋ ತುಂಬಾ ಫೇಮಸ್ ಆಗ್ತಾರೆ, ಮತ್ತೆ ಆ ಗುಂಪನ್ನ ಬಿಟ್ಟು ಹೋಗ್ಲೂಬಹುದು ಸರ್. ಈಗ ಈ ಕಾಲದಲ್ಲಿ ಆ ಥರ ನಡೀತಾ ಇದೆ. ಒಗ್ಗಟ್ಟನ್ನುವಂಥದ್ದು ಬಹಳ ಕಷ್ಟ. ಆದರೆ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಅವರು ಇನ್ನೂ ಅದೇ ಒಗ್ಗಟ್ಟಲ್ಲಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟು ಕೊಡ್ತಾ ಇಲ್ಲ, ಬಹಳ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸರ್ ಇವರು. ಈ ಒಂದು ಒಗ್ಗಟ್ಟು ಹೇಗೆ ಸಾಧ್ಯ ಅಂತ? ನಾನೊಬ್ಬ ಬಹಳ ಸಣ್ಣ ನಟ, ಅದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ನಾನು ನೋಡಿದ ಹಾಗೆ ಈಗ ರಾಜ್ ಬಿ ಶೆಟ್ಟಿ ಆಗ್ಲಿ ರಿಷಬ್ ಶೆಟ್ಟಿ ಆಗ್ಲಿ ಅವರವರದ್ದು ಗುಂಪನ್ನು ಕೂಡ ಏನ್ ಮಾಡ್ಕೊಂಡಿಲ್ಲ. ಅವರು ಒಂದು ಕೆಲಸ ಮಾಡ್ಲಿಕ್ಕಾಗಿ ಒಂದು ಗುಂಪಿನಲ್ಲಿ ಒಂದು ಗುಂಪನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದು ಬಿಟ್ರೆ ಅವರ ಸಂಪರ್ಕಗಳು, ಅವರ ಸಂಬಂಧಗಳು, ಅದು ಎಲ್ಲೋ ಒಂದ್ ಕಡೆ ನೋಡುವಾಗ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ಕನ್ನಡ ಚಿತ್ರರಂಗದ ಎಲ್ಲರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇದೆ. ಎಲ್ಲರ ಜೊತೆಗೂ ಕೂಡ ಅವರು ಅದೇ ರೀತಿಯ ಒಂದು ಗೆಳೆತನವನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಒಂದು ಪ್ರತ್ಯೇಕವಾದಂತ ಗುಂಪು ಅಂತ ನನ್ಗೆ ಅದು ಕಂಡಿಲ್ಲ. ಇಡೀ ಚಿತ್ರರಂಗದವರಿಗೆ ರಿಷಬ್ ಶೆಟ್ರು ಅವ್ರದೇ ಆದಂತ ಇಡೀ ಚಿತ್ರರಂಗದ ತುಂಬಾ ಬಹಳ ಮಂದಿ ಜೊತೆಗೆ ಅವ್ರದ್ದೊಂದು ಬಾಂಧವ್ಯ ಇದೆ. ರಾಜ್ ಬಿ ಶೆಟ್ರು ಅದು ಇನ್ನೊಂದು ಆಂಗಲ್ ಅಲ್ಲಿ ಅವ್ರದ್ದೊಂದು ಬಾಂಧವ್ಯವಿದೆ. ರಕ್ಷಿತ್ ಶೆಟ್ರು ಇನ್ನೊಂದು ಕಡೆಯಲ್ಲಿ. ಹಾಗಾಗಿ ಈ ಮೂವರು ಒಂದೇ ಗುಂಪಾಗಿ ಕೆಲಸ ಮಾಡ್ತಾ ಇದ್ದಾರಂತಲ್ಲ, ಅವರವರ ಗುಂಪುಗಳನ್ನು ಕಟ್ಟಿಕೊಂಡು ಅವರವರ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಸೂ ಫ್ರಮ್ ಸೋ ಆಯ್ತು ಸರ್, ಇನ್ನು ಮುಂದೆ ಏನು ಸರ್? ಮುಂದೆ ಯಾವ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀರಾ ಸರ್ ನೀವು? ಸೂ ಫ್ರಮ್ ಸೋ ನಂತರ ಈಗ ಆಲ್ರೆಡಿ ಅದಕ್ಕಿಂತ ಮೊದಲೇ ಒಂದು 3 ಸಿನಿಮಾಗಳು ಬಂದಿದೆ. ಕತೆ ಕೈಲಾಸ ಅಂತ ಒಂದು ಸಿನಿಮಾ, ತುಳು ಮತ್ತು ಕನ್ನಡದಲ್ಲಿ ಸೂರಜ್ ಶೆಟ್ಟಿ ಅವರ ನಿರ್ದೇಶನದ ಸಿನಿಮಾ, ಬಹಳ ನಿರೀಕ್ಷೆ ಇರುವಂತ ಸಿನಿಮಾ. ಸೊ ಅದಕ್ಕೆ ಶೂಟಿಂಗ್ ನಡೆದಿದೆ, ಇನ್ನು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಇನ್ನೊಂದು ವೆಬ್ ಸೀರೀಸ್ ಆಗ್ತಾ ಇದೆ ಜಿ ಟಿವಿ ಅವರದು, ಮಾರಿಗಲ್ಲು ಅಂತ. ಸೊ ಅದು ಒಂದು ಬಾಕಿ ಇದೆ, ಅದು ಕೆಲವೇ ದಿನಗಳ ಅದು ಕೂಡ ಶೂಟಿಂಗ್ ಮುಗಿತದೆ. ಅದು ಬಿಟ್ರೆ ವಿಶ್ವ ಅನ್ನುವಂತ ಸಿನಿಮಾ, ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಒಂದು ಸಿನಿಮಾ,
ಅದು ಮುಂದೆ ಬಹುಶಃ ಡಿಸೆಂಬರ್ ಜನವರಿಯಲ್ಲಿ ಅದು ಶೂಟಿಂಗ್ ಆರಂಭ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಈಗ ಶೈನ್ ಶೆಟ್ರ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಮುಂದೆ, ಅವ್ರ ಸಿನಿಮಾದಲ್ಲಿ, ಮತ್ತೆ ಪೃಥ್ವಿ ಅಂಬರ್ ಅವರ ಸಿನಿಮಾದಲ್ಲಿ ಕೂಡ ನಟನೆ ಮಾಡ್ತಾ ಇದ್ದಾನೆ. ಇನ್ನೊಂದು KVN ಪ್ರೊಡಕ್ಷನ್ ಅವರ ಮತ್ತೊಂದು ಸಿನಿಮಾ ಇದೆ, ಬಹುಶಃ ಮಾರ್ಚ್ ಏಪ್ರಿಲ್ ವರೆಗೂ ಕೂಡ ಒಂದು ಶೂಟಿಂಗ್ ನಡೀತಾ ಇದೆ. ಸರ್, ಈ ಎಲ್ಲ ಸಿನಿಮಾಗಳಿಗೆ ಕೂಡ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರೇ, ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪಾತ್ರವನ್ನ ನಿರ್ವಹಿಸಿ ಜನರನ್ನ ನಗೆಗಡಲಲ್ಲಿ ತೇಲಾಡಿಸಿದಂತಹ ಅದ್ಭುತ ಕಲಾವಿದ ರಾಮದಾಸ್ ಸರ್ ಅವರು ನಮ್ಮ ಜೊತೆ ಮಾತನಾಡಿದ್ರು. ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರು. ತುಳು ಚಿತ್ರರಂಗದ ಬಗ್ಗೆ ಆಗಿರ್ಬೋದು, ರಂಗಭೂಮಿಯ ಬಗ್ಗೆ ಆಗಿರಬಹುದು, ನಾಟಕದ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಸೊ ಇನ್ನಷ್ಟು ಇಂತಹದ್ದೇ ಮಾಹಿತಿಗಳಿಗಾಗಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.